ಸರಿ, ಬನ್ನಿ ಇದರ ಬಗ್ಗೆ ಆಳವಾಗಿ ತಿಳಿಯೋಣ. ಕರ್ನಾಟಕದಲ್ಲಿ ನಡೆಯಲಿರುವ ಐತಿಹಾಸಿಕ ವಿಶೇಷ ಸಮಗ್ರ ಪರಿಷ್ಕರಣೆ ಅಂದರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ 2026ರ ಈ ವಿವರಣೆಗೆ ಸ್ವಾಗತ. ಇದು ನಮ್ಮ ಪ್ರಜಾಪ್ರಭುತ್ವದ ಅತಿ ದೊಡ್ಡ ನವೀಕರಣ ಪ್ರಕ್ರಿಯೆ. ಮೂಲಭೂತವಾಗಿ ನಮ್ಮ ಚುನಾವಣಾ ವ್ಯವಸ್ಥೆಯ ಅಡಿಪಾಯವನ್ನೇ ಮರುರೂಪಿಸುವ ಈ ಬೃಹತ್ ಕಾರ್ಯಾಚರಣೆ ಹೇಗೆ ನಡೆಯುತ್ತೆ ಅನ್ನೋದನ್ನ ನಾವಿಂದು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ತೇವೆ. 2004 ಹೌದು, ಸರಿಯಾಗಿ ಕೇಳಿಸ್ಕೊಂಡ್ರಿ. ಕರ್ನಾಟಕದಲ್ಲಿ ಈ ಮಟ್ಟದ ಬೃಹತ್ ಮತ್ತು ತೀವ್ರತೆಯುಳ್ಳ ಚುನಾವಣಾ ಪರಿಷ್ಕರಣ ಕೊನೆಯದಾಗಿ ನಡೆದಿದ್ದು ಇದೇ ವರ್ಷದಲ್ಲಿ. ಅಂದ್ರೆ ಬರೋಬ್ಬರಿ 20 ವರ್ಷಗಳ ಸುದೀರ್ಘ ಅಂತರದ ನಂತರ ಒಂದು ಸಂಪೂರ್ಣ ಪೀಳಿಗೆಯ ಗ್ಯಾಪ್ ಆದ್ಮೇಲೆ ಈ ಪ್ರಕ್ರಿಯೆ ಮತ್ತೆ ನಮ್ಮ ರಾಜ್ಯದಲ್ಲಿ ನಡೀತಿದೆ. ಈ ವಿವರಣೆಯಲ್ಲಿ ನಾವು 5 ಪ್ರಮುಖ ಹಂತಗಳನ್ನ ಕವರ್ ಮಾಡ್ತೀವಿ. ಮೊದಲನೇದಾಗಿ 2026ರ ಚುನಾವಣಾ ಪಟ್ಟಿಯ ಪರಿಷ್ಕರಣೆ. ಎರಡನೆಯದು 20 ವರ್ಷಗಳ ನಂತರ ಈಗೇಕೆ ಈ ಪ್ರಕ್ರಿಯೆ ನಡೀತಿದೆ ಅನ್ನೋದು. ಮೂರನೆಯದಾಗಿ ಈ ಕಾರ್ಯಾಚರಣೆಯ ಬೃಹತ್ ಪ್ರಮಾಣ. ನಾಲ್ಕನೇದು ಈ ಪ್ರಕ್ರಿಯೆ ಹೇಗೆ ಕೆಲಸ ಮಾಡುತ್ತೆ. ಹಾಗೂ ಕೊನೆಯದಾಗಿ ಗುರುತು ಮತ್ತು ಅರ್ಹತೆಯ ಪರಿಶೀಲನೆ. ಮೊದಲನೇ ವಿಭಾಗ 2026ರ ಪರಿಷ್ಕರಣೆ. ಭಾರತದ ಚುನಾವಣಾ ಆಯೋಗವು ಅಕ್ಟೋಬರ್ 1, 2026ನ್ನ ಅರ್ಹತಾ ದಿನಾಂಕವನ್ನಾಗಿ ನಿಗದಿಪಡಿಸಿ ಈ ಮಹತ್ವದ ಕಾರ್ಯಾಚರಣೆಗೆ ನಿರ್ದೇಶನ ನೀಡಿದೆ. ಈ ಸಂಪೂರ್ಣ ಪ್ರಕ್ರಿಯೆಯ ಅಂತಿಮ ಗುರಿ ಬಹಳ ಸಿಂಪಲ್ ಆದ್ರೆ ಪವರ್ಫುಲ್. ಒಬ್ಬನೇ ಒಬ್ಬ ಅರ್ಹ ನಾಗರಿಕನು ಮತದಾನದ ಹಕ್ಕಿನಿಂದ ಹೊರಗುಳಿಯಬಾರದು. ಹಾಗೆ ಯಾವುದೇ ಅನರ್ಹ ವ್ಯಕ್ತಿ ಅಥವಾ ನಕಲಿ ಹೆಸರು ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆಯಾಗಬಾರದು. 100% ನಿಖರತೆಯನ್ನು ಸಾಧಿಸುವುದೇ ಇದರ ಮುಖ್ಯ ಉದ್ದೇಶ. ಈಗ ಎರಡನೇ ವಿಭಾಗಕ್ಕೆ ಹೋಗೋಣ. 20 ವರ್ಷಗಳ ಅಂತರ. 2 ದಶಕಗಳ ನಂತರ ಇದ್ದಕ್ಕಿದ್ದಂತೆ ಇಷ್ಟು ದೊಡ್ಡ ಮಟ್ಟದ ಶ್ರಮದ ಅಗತ್ಯವೇಕೆ ಬಿತ್ತು ಅನ್ನೋದನ್ನ ಅರಿಯುವುದು ಬಹಳ ಮುಖ್ಯ. ಈಗ ಈ ಸ್ಲೈಡ್ನಲ್ಲಿ ನಿಜಕ್ಕೂ ಆಸಕ್ತಿದಾಯಕವಾದ ವಿಷಯ ಏನಪ್ಪಾ ಅಂದ್ರೆ 1950ರಿಂದ 1980ರ ದಶಕದವರೆಗೆ ಇಂತಹ ಪರಿಷ್ಕರಣೆಗಳು ಎಷ್ಟು ಆಗಾಗ್ಗೆ ನಡೀತಿದ್ವು ಅನ್ನೋದು ಸ್ಪಷ್ಟವಾಗುತ್ತೆ. ಆದ್ರೆ 2004ರ ನಂತರ ಇದು ದಿಢೀರನೆ ನಿಂತೋಯ್ತು. ಇದು ನಮ್ಮ ಚುನಾವಣಾ ವ್ಯವಸ್ಥೆಯಲ್ಲಿ ಒಂದು ದೊಡ್ಡ ಶೂನ್ಯವನ್ನೇ ಸೃಷ್ಟಿಸಿತ್ತು. ಕಳೆದ 20 ವರ್ಷಗಳಲ್ಲಿ ಏನೆಲ್ಲ ಬದಲಾವಣೆಗಳಾಗಿವೆ ಅಲ್ವಾ? ಸಿಟಿಗಳು ವೇಗವಾಗಿ ಬೆಳೆದಿವೆ. ಓದು ಕೆಲ್ಸ ಅಂತ ಜನ ಊರು ಬಿಟ್ಟು ಊರು ಬದಲಾಯಿಸಿದ್ದಾರೆ. ಇದರ ಜೊತೆಗೆ ಮೃತಪಟ್ಟವರ ಅಥವಾ ನಕಲಿ ನಮೂದುಗಳನ್ನ ಪಟ್ಟಿಯಿಂದ ತೆಗೆದುಹಾಕುವ ಅನಿವಾರ್ಯತೆ ಇದೆ. ಹಾಗೆ ರಾಜಕೀಯ ಪಕ್ಷಗಳು ನಿರಂತರವಾಗಿ ಎತ್ತುತ್ತಿರುವ ಕಳವಳಗಳೂ ಇವೆ. ಈ ಎಲ್ಲಾ ಆಧುನಿಕ ಸಮಸ್ಯೆಗಳನ್ನ ಬಗೆಹರಿಸಲು ಈ ಹೊಸ ಪರಿಷ್ಕರಣೆ ಅನಿವಾರ್ಯವಾಗಿದೆ. ಮೂರನೇ ವಿಭಾಗ ಬೃಹತ್ ಕಾರ್ಯಾಚರಣೆ. ಈ ಸಮಸ್ಯೆಯನ್ನ ಸಾಲ್ವ್ ಮಾಡೋಕ್ಬೇಕಾದ ಲಾಜಿಸ್ಟಿಕ್ಸ್ ಮತ್ತು ಕಾರ್ಯಾಚರಣೆಯ ಗಾತ್ರ ಎಷ್ಟು ದೊಡ್ಡದು ಅಂತ ನೋಡೋಣ ಬನ್ನಿ. 55 ಮಿಲಿಯನ್ಗೂ ಹೆಚ್ಚು, ಅಂದರೆ ಸುಮಾರು 5.5 ಕೋಟಿ. ಇದು ಸುಮ್ನೆ ಯಾವುದೋ ನಂಬರ್ ಅಲ್ಲ, ಕರ್ನಾಟಕದಲ್ಲಿರುವ ಅಂದಾಜು ಒಟ್ಟು ಮತದಾರರ ಸಂಖ್ಯೆ ಇದು. ಇಷ್ಟು ಜನರ ಪ್ರತಿಯೊಂದು ಮಾಹಿತಿಯನ್ನು, ಅವರ ಅರ್ಹತೆಯನ್ನು ಅತ್ಯಂತ ಸೂಕ್ಷ್ಮವಾಗಿ ಮತ್ತು ಭೌತಿಕವಾಗಿ ಪರಿಶೀಲಿಸಬೇಕಾದ ಜವಾಬ್ದಾರಿಯದು. ಇಷ್ಟು ದೊಡ್ಡ ಜನಸಂಖ್ಯೆಯನ್ನ ತಲುಪೋದು ಹೇಗೆ? ಇದಕ್ಕಾಗಿ 66,000ಕ್ಕೂ ಹೆಚ್ಚು ಸಿಬ್ಬಂದಿಗಳ ಒಂದು ದೊಡ್ಡ ಪಡೆ ರೆಡಿಯಾಗ್ತಿದೆ. ಇದರಲ್ಲಿ ಮುಖ್ಯವಾಗಿ ಗಮನಿಸಬೇಕಾದು 59,000ಕ್ಕೂ ಹೆಚ್ಚು ಬೂತ್ ಮಟ್ಟದ ಅಧಿಕಾರಿಗಳು ಅಂದ್ರೆ ಬಿಎಲ್ಒಗಳು. ಇವರೇ ಈ ಬೃಹತ್ ಪಡೆಯ ಮುಂಚೂಣಿ ಯೋಧರಾಗಿ ಮನೆ ಮನೆಗೆ ಭೇಟಿ ನೀಡಲಿದ್ದಾರೆ. ನಾಲ್ಕನೇ ವಿಭಾಗ ಪ್ರಕ್ರಿಯೆಯ ಹಂತಗಳು. ಮುಂದಕ್ಕೆ ಹೋಗೋಣ ಮತ್ತು ಇದು ಹೇಗೆ ಹಂತ ಹಂತವಾಗಿ ನಡೆಯುತ್ತೆ ಅಂತ ನೋಡೋಣ. 2026ರ ಜೂನ್ನಿಂದ ಅಕ್ಟೋಬರ್ವರೆಗೆ ನಡೆಯುವ 6 ಹಂತಗಳಿವು. ಸಿಬ್ಬಂದಿ ತರಬೇತಿ ಮತ್ತು ಫಾರ್ಮ್ ಮುದ್ರಣದಿಂದ ಹಿಡಿದು ಅಂತಿಮ ಪಟ್ಟಿಯ ಪ್ರಕಟಣೆಯವರೆಗೆ ಇದು ಬಹಳ ವ್ಯವಸ್ಥಿತವಾಗಿ ನಡೆಯುತ್ತೆ. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ರೂಲ್ ಇದೆ. ರ್ಯಾಷನಲೈಸೇಷನ್ ಹಂತದಲ್ಲಿ ಒಂದು ಮತಗಟ್ಟೆಗೆ ಗರಿಷ್ಠ 1200 ಮತದಾರರನ್ನ ಮಾತ್ರ ಸೀಮಿತಗೊಳಿಸಲಾಗುತ್ತೆ. ಇದರಿಂದ ವೋಟಿಂಗ್ ದಿನ ದಟ್ಟಣೆಯಾಗೋದನ್ನ ತಪ್ಪಿಸ್ಬೋದು. ಇದುವೇ ಆ ಅನೆಕ್ಚರ್ 3 ಅಥವಾ ಎನ್ಯುಮರೇಷನ್ ಫಾರ್ಮ್. ಬೂತ್ ಮಟ್ಟದ ಅಧಿಕಾರಿಗಳು ಮನೆಗೆ ಬಂದಾಗ ಮತದಾರರ ಹಳೆಯ ವಿವರಗಳು ಮತ್ತು ಫೋಟೋ ಆಲ್ರೆಡಿ ಪ್ರಿಂಟ್ ಆಗಿರೋ ಈ ಫಾರ್ಮ್ ಅನ್ನ ಕೊಡ್ತಾರೆ. ಇದರಿಂದ ಪ್ರಕ್ರಿಯೆ ಸಾಕಷ್ಟು ಸುಲಭವಾಗತ್ತೆ. ಕೇವಲ ಪ್ರಸ್ತುತ ಮಾಹಿತಿಯನ್ನ ಅಪ್ಡೇಟ್ ಮಾಡದೇ ಸಾಕು. ಆದರೆ ಈ ಹಂತದಲ್ಲಿ ಕೆಲವು ಕಟ್ಟುನಿಟ್ಟಿನ ನಿಯಮಗಳಿವೆ. ಮನೆಗೆ ಬೀಗ ಹಾಕಿದ್ರೆ ಬಿಎಲ್ಒಗಳು ಕನಿಷ್ಠ 3 ಬಾರಿಯಾದರೂ ವಿಸಿಟ್ ಮಾಡಲೇಬೇಕು. ಮತ್ತು ಅತ್ಯಂತ ಪ್ರಮುಖವಾಗಿ ಪ್ರತಿಯೊಬ್ಬ ಮತದಾರರು ಈ ಫಾರ್ಮ್ ಭರ್ತಿ ಮಾಡಿಕೊಡೋದು ಕಡ್ಡಾಯ. ಒಂದು ವೇಳೆ ಫಾರ್ಮ್ ಕೊಡ್ಲಿಲ್ಲ ಅಂದ್ರೆ ಮುಂಬರುವ ಕರಡು ಮತದಾರರ ಪಟ್ಟಿಯಿಂದ ಆ ವ್ಯಕ್ತಿಯ ಹೆಸರು ಖಂಡಿತವಾಗಿಯೂ ಡಿಲೀಟ್ ಆಗುತ್ತೆ. ಆದರೆ ಗಾಬರಿಯಾಗೋದು ಬೇಡ.
ಯಾವುದೇ ಸೂಕ್ತ ವಿಚಾರಣೆಯ ಅವಕಾಶ ನೀಡದೆ ಯಾರ ಹೆಸರನ್ನು ಪಟ್ಟಿಯಿಂದ ಏಕಾಏಕಿ ಅಳಿಸುವಂತಿಲ್ಲ. ನಮೂದುಗಳನ್ನ ಅನ್ಯಾಯವಾಗಿ ತೆಗೆದುಹಾಕುವುದರ ವಿರುದ್ಧ ರಕ್ಷಣೆ ನೀಡಲು 2 ಹಂತದ ಮೇಲ್ಮನವಿ ವ್ಯವಸ್ಥೆಯನ್ನು ಸಹ ಒದಗಿಸಲಾಗಿದೆ. ಪ್ರತಿಯೊಬ್ಬರಿಗೂ ತಮ್ಮ ವಾದ ಮಂಡಿಸಲು ನ್ಯಾಯಸಮ್ಮತ ಅವಕಾಶ ಸಿಕ್ಕೇ ಸಿಗುತ್ತೆ. 5ನೇ ಹಾಗೂ ಅಂತಿಮ ವಿಭಾಗ ಗುರುತು ಮತ್ತು ಅರ್ಹತೆ. ಪರಿಶೀಲನಾ ಹಂತದಲ್ಲಿ ಯಾವೆಲ್ಲ ದಾಖಲೆಗಳು ಬೇಕಾಗ್ತವೆ ಅನ್ನೋದನ್ನ ನೋಡೋಣ. ಒಂದು ವೇಳೆ 2004ರ ಡೇಟಾಬೇಸ್ಗೆ ವಿವರಗಳು ನಿಖರವಾಗಿ ಮ್ಯಾಚ್ ಆಗಿಲ್ಲ ಅಂದ್ರೆ ಟೆನ್ಷನ್ ಬೇಡ. ಅರ್ಹತೆಯನ್ನ ಸಾಬೀತುಪಡಿಸಲು ಪಾಸ್ಪೋರ್ಟ್, ಜನನ ಪ್ರಮಾಣಪತ್ರ, ಜುಲೈ 1, 1987ಕ್ಕಿಂತ ಮುಂಚಿನ ಸರ್ಕಾರಿ ಗುರುತಿನ ಚೀಟಿಗಳು, ಕಾಯಂ ನಿವಾಸ ಪ್ರಮಾಣಪತ್ರಗಳು ಅಥವಾ ಅರಣ್ಯ ಹಕ್ಕು ಪತ್ರಗಳನ್ನ ಸಾಕ್ಷ್ಯವಾಗಿ ನೀಡಬಹುದಾಗಿದೆ. ಮತ್ತು ಇದು ಒಂದು ವಿಷಯವನ್ನ ಅತ್ಯದ್ಭುತವಾಗಿ ವಿವರಿಸುತ್ತೆ. ಆಧಾರ್ ಕಾಯ್ದೆಯ ಸೆಕ್ಷನ್ 9 ಗಮನಿಸಿ. ಆಧಾರ್ ಸಂಖ್ಯೆಯು ಪೌರತ್ವ ಅಥವಾ ನಿವಾಸದ ಹಕ್ಕನ್ನು ನೀಡುವುದಿಲ್ಲ ಅಥವಾ ಅದರ ಪುರಾವೆಯಾಗಿರುವುದಿಲ್ಲ. ಇದು ಬಹಳಷ್ಟು ಜನರಿಗೆ ಗೊತ್ತಿಲ್ಲದ ಒಂದು ಸೂಕ್ಷ್ಮವಾದ ಲೀಗಲ್ ಪಾಯಿಂಟ್. ಈ ವ್ಯತ್ಯಾಸ ನಮಗೆ ಸ್ಪಷ್ಟವಾಗಿರಬೇಕು. ಆಧಾರ್ ಕಾರ್ಡ್ ಕೇವಲ ವ್ಯಕ್ತಿಯ ಗುರುತುವನ್ನು ಅಂದರೆ ಐಡೆಂಟಿಟಿಯನ್ನು ಮಾತ್ರ ಪ್ರೂವ್ ಮಾಡುತ್ತೆ. ಆದರೆ ಪ್ರಜಾಪ್ರಭುತ್ವ ಪ್ರಕ್ರಿಯೆಯಲ್ಲಿ ಭಾಗವಹಿಸಲು ಅರ್ಹರಾದ ಪ್ರಜೆ ಎಂಬುದನ್ನು ಸಾಬೀತುಪಡಿಸಲು ಪಾಸ್ಪೋರ್ಟ್ ಅಥವಾ ಜನನ ಪ್ರಮಾಣಪತ್ರದಂತಹ ಪೌರತ್ವದ ಪುರಾವೆಗಳೇ ಬೇಕಾಗುತ್ತವೆ. ಕೊನೆಯದಾಗಿ ಒಂದು ಪ್ರಶ್ನೆ ನಮ್ಮೆಲ್ಲರ ತಲೆಯಲ್ಲಿ ಉಳಿಯುತ್ತೆ. ಲಕ್ಷಾಂತರ ತಪ್ಪು ಮಾಹಿತಿಗಳು ಮತ್ತು ನಕಲಿ ನಮೂದುಗಳನ್ನು ನಿಖರವಾಗಿ ಫಿಲ್ಟರ್ ಮಾಡುವಾಗ ಪ್ರತಿಯೊಬ್ಬ ಅರ್ಹ ನಾಗರಿಕನ ಧ್ವನಿಯನ್ನು ಇಷ್ಟು ದೊಡ್ಡ ರಾಜ್ಯ ಹೇಗೆ ಖಚಿತಪಡಿಸಿಕೊಳ್ಳುತ್ತದೆ? ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ 2026ರ ಈ ಬೃಹತ್ ಕಾರ್ಯಾಚರಣೆಯ ಹಿಂದಿನ ಲಾಜಿಸ್ಟಿಕ್ಸ್ ನಿಜಕ್ಕೂ ಬೆರಗುಗೊಳಿಸುವಂತಹುದು. ಪ್ರಜಾಪ್ರಭುತ್ವದ ಈ ದೊಡ್ಡ ಉತ್ಸವ ಖಂಡಿತವಾಗಿಯೂ ನಮ್ಮೆಲ್ಲರಿಗೂ ಒಂದು ಅದ್ಭುತ ಪಾಠವಾಗಲಿದೆ. BLO will open the application. After opening the application, BLO will enter the registered mobile number. After entering the registered mobile number, BLO will click on the button Request OTP. Then BLO will enter the OTP received on BLO mobile and click on Verify OTP. After then, BLO will select the part number and click on Submit button. BLO will check the device compatibility report and click on Submit button. Now, BLO will navigate to Special Intensive Revision SIR module. BLO will click on SIR module, Special Intensive Revision. After clicking on it, BLO will select the language from the drop-down and click on Submit button. Here, 2 tabs will be visible to BLO, EF Dashboard and EF Distribution Tracker, where the list of all the electors which fall under the BLO part will be visible to the BLO. Now here the BLO can mark the electors are distributed or collected and also view the list of the electors which has already been marked as distributed or not collected. Now BLO can filter out the list of the electors by selecting the Select Type drop down, EF not collected, EF not distributed, EF collected and EF distributed. Here the count of all the EF is also visible besides the all categories. Let's suppose BLO select the EF not distributed, then all the electors for which EF has not been distributed yet will be visible to the BLO. BLO can take the further action accordingly, either mark them as EF distributed or EF collected. Now let's suppose BLO wants to view the electors for which EF has been distributed. So BLO will click on the last option, EF distributed. Then the list of all the electors for which EF has been distributed will be visible to BLO. BLO can further take any action on the elector and mark them as EF collected. Now BLO can also view the color code information by clicking on the link. Click here to view color code info and pending details. When BLO click on this link, a pop-up screen will open where BLO will be able to view the EF distribution tracker status. Here the BLO will be able to view the
total count of the EF along with the category wise count for the EF not collected, EF not distributed, EF collected and EF distributed. So the category wise count is also visible besides. Now the color code combination for EF not collected will be orange, EF not distributed red, EF collected green and EF distributed blue. So based on these color code combinations, the electors list will be visible to the BLO. This will make easier to the BLO to identify the records which has been marked accordingly. Now BLO can close this pop-up screen by clicking on the close button, and the previous screen will be visible to the BLO where all the list of the electors are visible. Now BLO can also filter out the result by clicking on the scan QR code also, or by typing from in under the search text box either part serial number, elector name or epic number. So by both the ways also BLO can search the electors. Let's suppose BLO click on the search box and type the name of the elector. So based on that, the list of the electors will be visible and BLO can take the further action on it. Now BLO can also search by part serial number or epic number also. Similarly, BLO can also scan the QR code, and once BLO scan the QR code, the epic will be searched under the search text box, and based on that epic number, the result will be visible to the BLO. So by this, BLO can take the further action on this result. Now here, this result BLO can mark it as EF distributed or EF collected. So either BLO can mark it as EF distributed and then collected, or directly mark this elector as EF collected. Now to mark this elector as EF distributed, BLO will click on this button and a confirmation pop-up will appear that are you sure you want to mark this as distributed, and if BLO click on the cancel, then this elector will not be marked as EF distributed and BLO will be navigated to the previous screen. This pop-up will disappear, and if BLO wants to proceed to mark it as EF distributed, then BLO will click on the yes button. When BLO click on this yes button, this particular elector will be marked as EF distributed. A successful message will appear and the color code combination will be changed to blue. Now the BLO can mark this elector as EF collected. Now BLO will click on this button EF collected. Again a confirmation message will be shown to the BLO that are you sure to mark it as collected. If cancel, it will not be marked, and if BLO wants to proceed, then BLO will click on the yes button. When BLO click on the yes, this record will marked as collected and successful message will appear and the color code combination changed into green. That means for this elector, it has been marked as distributed and collected both. Now BLO can mark the particular elector as EF collected directly by clicking on the EF collected button. So let's suppose for the particular record, BLO wants to mark it as EF collected. So BLO will click on the button EF collected. Again a confirmation message will come. Are you sure to mark it as collected? And if BLO wants to proceed, BLO will click on yes, and that record will be successfully marked as collected and color code combination changed into green. So this is all about EF distribution tracker.